ಸಂದರ್ಭದಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ ನೋಡಿ. ಕಟ್ಟಿಕೊಂಡಂತಹ ಗಂಡನಿಗೆ ಯಾಮಾರಿಸಿ ಈ ಪ್ರಿಯಾಂಕಾ ಬೇರ್ಕಿತ್ತಿದ್ದಾಳೆ. ಮದುವೆಗೆ ಅಂತ ಹೋದ್ಲು, ಒಂದು ಮಾಸ್ಟರ್ ಪ್ಲಾನ್ ಹೆಣೆದಿದ್ಲಿಕ್ಕೆ. ನೌಟಂಕಿ ರಾಣಿ ಬಾಳಲ್ಲಿ ಡೇವಿಡ್ ಅನ್ನುವಂಥವನು ತಂಗಾಳಿ ರೀತಿಯಲ್ಲಿ ಬಂದಿದ್ದ. ಆದ್ರೆ ಈಗ ಅದು ಬಿರುಗಾಳಿ ಆಗೋಗಿದೆ. ಕುಣಿಗಲ್ನಲ್ಲಿ ಒಂದೇ ಕಂಪನಿಯಲ್ಲಿ ಇಬ್ರು ಕೂಡ ಕೆಲಸ ಮಾಡ್ಕೊಂಡಿದ್ರು. ಕುಣಿಗಲ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಡೇವಿಡ್ ಕೆಲಸ ಮಾಡ್ಕೊಂಡಿದ್ದ. ಅಸಲಿಗೆ ಡೇವಿಡ್ ಪ್ರಿಯಾಂಕಾ ಪತಿಯ ಗೆಳೆಯ. ಈ ಡೇವಿಡ್ ನ ಮೂಲ ಹೆಸರು ತಿಮ್ಮಾರಸನ್. 3 ವರ್ಷದಿಂದ ಕುಣಿಗಲ್ನಲ್ಲೇ ನೆಲೆಸಿದ್ದ ಈತ ಉತ್ತರ ಪ್ರದೇಶದ ಮೂಲದವನು ಅನ್ನುವಂತ ಮಾಹಿತಿ ಇದೆ. ಡೇವಿಡ್ ಅಡಿಯಲ್ಲಿ ಆತನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಈ ಪ್ರಿಯಾಂಕಾ. ಡೇವಿಡ್ ಜೊತೆ ಲವಲ್ ಬಿದ್ದಿದ್ಲು ಪ್ರಿಯಾಂಕಾ. ಆ ನಂತರದಲ್ಲಿ ಆತನ ಜೊತೆಗೆ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ನಾಟಕವನ್ನ ಹೆಣೆಯೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಅನ್ನುವಂಥದ್ದನ್ನ ಬಿಂಬಿಸುವಂತ ನಿಟ್ಟಿನಲ್ಲಿ ತನ್ನ ಬಟ್ಟೆ, ಅದರ ಜೊತೆಯಲ್ಲಿ ಚಪ್ಪಲಿ ಆಗಿರಬಹುದು, ಬ್ಯಾಗು, ಆಧಾರ್ ಕಾರ್ಡ್ ಎಲ್ಲವನ್ನ ಒಂದು ಕಡೆಯಲ್ಲಿ ಎಸಿತಾಳೆ ಅಂದ್ರೆ ಇಡ್ತಾಳೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಕಾಣಿಸಬೇಕು ಅನ್ನುವಂತ ರೀತಿಯಲ್ಲಿ ಈಗ ಅದೆಲ್ಲವೂ ಕೂಡ ಗೊತ್ತಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಖುಷ್ವಂತ್, ಈಕೆಯ ಕಹಾನಿ ಒಂದೆರಡಲ್ಲ. ಇವಳಿಂದಾಗಿ ಸಾಕಷ್ಟು ಪೊಲೀಸರು ಕೂಡ 2-3 ದಿನಗಳ ಕಾಲ ಕೆಲಸ ಮಾಡಿದ್ರು, ಹುಡುಕಾಟ ನಡೆಸಿದ್ರು, ತಲೆ ಕೆಡಿಸ್ಕೊಂಡ್ರು. ಆದ್ರೆ ಅಸಲಿಗೆ ಕಹಾನಿನೇ ಬೇರೆ ಇತ್ತು. ಈಗ ಏನೇನ್ ಮಾಹಿತಿ ಇದೆ, ಯಾಕೆ ಈ ರೀತಿ ಮಾಡಿದ್ಲು ಅನ್ನುವಂತ ಡೀಟೇಲ್ಸ್ ಏನಾದ್ರೂ ಇದೆಯಾ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಅಶ್ವಿನಿ, ಏನು ಗೃಹಿಣಿ ನಾಪತ್ತೆ ಆಗಿದ್ದು, ಅಂದ್ರೆ ಮದುವೆಗೆ ಹೋಗಿ ಬರ್ತೀನಿ ಅಂತ ಹೋದಂತ ಪ್ರಿಯಾಂಕಾ 12ನೇ ತಾರೀಕು ನಾಪತ್ತೆ ಆಗ್ತಾಳೆ. ಜೊತೆಗೆ ನಂತರ ಅದೇ ದಿನ ಪ್ರಿಯಾಂಕಾ ಮನೆಗೆ ವಾಪಸ್ ಆಗೋದಿಲ್ಲ. ಪ್ರಿಯಾಂಕಾ ಚಿಕ್ಕಮಂಗ್ಳೂರಿಗೆ ಮದುವೆಗೆ ಹೋಗಿರ್ತಾಳೆ. ಅಂದ್ರೆ ಗಂಡನ ಮನೆ ಇರುವಂತದ್ದು ತುಮಕೂರಿನ ಯಲಿಯೂರು ತಾಲೂಕು ಕುಣಿಗಲ್ನ ಯಲಿಯೂರು ಗ್ರಾಮದಿಂದ ಈಕೆ ಚಿಕ್ಕಮಂಗ್ಳೂರು ಮದುವೆಗೆ 12ನೇ ತಾರೀಕು ಪ್ರಿಯಾಂಕಾ ಹೋಗ್ತಾಳೆ. ಆದ್ರೆ ಮದುವೆ ಮನೆಯಿಂದ ಈಕೆ ನೇರವಾಗಿ ಆಕೆಯ ತವರು ಮನೆ ಇರುವುದು ಬೇಲೂರಿನ ಮತ್ತವರ ಗ್ರಾಮದಲ್ಲಿ. ಮತ್ತವರ ಗ್ರಾಮಕ್ಕೆ ಬಂದಂತ ಪ್ರಿಯಾಂಕಾ ನಂತರದಲ್ಲಿ ನಾನು ಹೋಗಿ ಬರ್ತೇನೆ ಅಂತ ಅವ್ರ ತಾಯಿಗೆ ಹೇಳಿ ಬೇಲೂರಿನ ಮತ್ತವರದ ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಾಳೆ. ಬಸ್ ಹತ್ತಿ ಗಂಡನ ಮನೆಗೆ ಹೋಗುವಂತ ಪ್ರಿಯಾಂಕಾ ಸೀದವಾಗಿ ಹೋಗಿದ್ದು ಆಕೆಯ ಪ್ರಿಯಕರನ ಜೊತೆ, ಆಕೆ ಸ್ನೇಹಿತನ ಜೊತೆ ಆಕೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಹೋಗುವಾಗ ಈಕೆ ಮಾಡಿದಂತಹ ಕೆಲಸ ನಿಜಕ್ಕೂ ಏನು ಸಿನಿಮಾಗಳು ಯಾವ ರೀತಿ ದೃಶ್ಯಗಳನ್ನ ಹೆಣಿತಾ ಹೋಗ್ತಾರೆ ಆ ರೀತಿ ಇವಳು ಮಾಡುವಂತಹ ಪ್ಲಾನ್ಗಳು ಏನಂತ ಅಂದ್ರೆ ಮತ್ತವರ ಮತ್ತೆ ಇಂದ ಹೊರಟವಳು ನಂತರದಲ್ಲಿ ಸ್ನೇಹಿತನ ಜೊತೆ ಸೇರಿ ಬೇಲೂರು ಮತ್ತೆ ಹಾಸನ ರಸ್ತೆಯ ಮಧ್ಯ ಬರುವಂತಹ ಕಲ್ಕೆರೆ ಬಳಿ ತನ್ನ ಉಡುಪುಗಳನ್ನೆಲ್ಲ ಬಿಚ್ಚಿ ಎಸೆದು ನಂತರ ಅಲ್ಲಿ ಆ ಉಡುಪುಗಳನ್ನ ಹಾಕಿ ನಂತರ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ಅಲ್ಲೇ ರಸ್ತೆ ಬದಿಯಲ್ಲಿ ಬಿಸಾಕಿ, ವ್ಯಾನಿಟಿಯನ್ನ ಬಿಸಾಕಿ ತನ್ನನ್ನ ಯಾರೋ ಒಡವೆಗಾಗಿ ಅಥವಾ ಏನೋ ಒಂದು ಅಚಾತುರ್ಯದಿಂದ ತಾನೇ ಕೊಲೆ ಮಾಡಿರಬಹುದು ಅಥವಾ ಏನೋ ಆಗಿರಬಹುದು, ಈ ರೀತಿಯಾದ ಒಂದು ಕಲ್ಪನೆಯನ್ನ ಸೃಷ್ಟಿಸುವಂತ ಒಂದು ಸನ್ನಿವೇಶವನ್ನ ಈಕೆ ಹೆಣಿತಾಳೆ. ನಂತರ ಅಲ್ಲಿಂದ ನಾಪತ್ತೆ ಆಗ್ತಾಳೆ. ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನು ಆಧಾರ್ ಕಾರ್ಡ್ ಕಳೆದು ಹೋಗಿರುತ್ತೆ, ಆ ಆಧಾರ್ ಕಾರ್ಡ್ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ಸಿಗುತ್ತೆ. ಪಾದಯಾತ್ರೆಗಳು ಆ ನಂಬರ್ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ನಂಬರ್ಗೆ ಫೋನ್ ಮಾಡಿದಾಗ ಆ ಫೋನ್ ನೇರವಾಗಿ ಪ್ರಿಯಾಂಕಾ ಗಂಡ ರುದ್ರೇಶ್ ಅವರಿಗೆ ಹೋಗುತ್ತೆ. ರುದ್ರೇಶ್ ಅವರಿಗೆ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ ನೋಡಿ. ಕಟ್ಟಿಕೊಂಡಂತಹ ಗಂಡನಿಗೆ ಯಾಮಾರಿಸಿ ಈ ಪ್ರಿಯಾಂಕಾ ಬೇರ್ಕಿತ್ತಿದ್ದಾಳೆ. ಮದುವೆಗೆ ಅಂತ ಹೋದ್ಲು, ಒಂದು ಮಾಸ್ಟರ್ ಪ್ಲಾನ್ ಹೆಣೆದಿದ್ಲಿಕ್ಕೆ. ನೌಟಂಕಿ ರಾಣಿ ಬಾಳಲ್ಲಿ ಡೇವಿಡ್ ಅನ್ನುವಂಥವನು ತಂಗಾಳಿ ರೀತಿಯಲ್ಲಿ ಬಂದಿದ್ದ. ಆದ್ರೆ ಈಗ ಅದು ಬಿರುಗಾಳಿ ಆಗೋಗಿದೆ. ಕುಣಿಗಲ್ನಲ್ಲಿ ಒಂದೇ ಕಂಪನಿಯಲ್ಲಿ ಇಬ್ರು ಕೂಡ ಕೆಲಸ ಮಾಡ್ಕೊಂಡಿದ್ರು. ಕುಣಿಗಲ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಡೇವಿಡ್ ಕೆಲಸ ಮಾಡ್ಕೊಂಡಿದ್ದ. ಅಸಲಿಗೆ ಡೇವಿಡ್ ಪ್ರಿಯಾಂಕಾ ಪತಿಯ ಗೆಳೆಯ. ಈ ಡೇವಿಡ್ ನ ಮೂಲ ಹೆಸರು ತಿಮ್ಮಾರಸನ್. 3 ವರ್ಷದಿಂದ ಕುಣಿಗಲ್ನಲ್ಲೇ ನೆಲೆಸಿದ್ದ ಈತ ಉತ್ತರ ಪ್ರದೇಶದ ಮೂಲದವನು ಅನ್ನುವಂತ ಮಾಹಿತಿ ಇದೆ. ಡೇವಿಡ್ ಅಡಿಯಲ್ಲಿ ಆತನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಈ ಪ್ರಿಯಾಂಕಾ. ಡೇವಿಡ್ ಜೊತೆ ಲವಲ್ ಬಿದ್ದಿದ್ಲು ಪ್ರಿಯಾಂಕಾ. ಆ ನಂತರದಲ್ಲಿ ಆತನ ಜೊತೆಗೆ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ನಾಟಕವನ್ನ ಹೆಣೆಯೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಅನ್ನುವಂಥದ್ದನ್ನ ಬಿಂಬಿಸುವಂತ ನಿಟ್ಟಿನಲ್ಲಿ ತನ್ನ ಬಟ್ಟೆ, ಅದರ ಜೊತೆಯಲ್ಲಿ ಚಪ್ಪಲಿ ಆಗಿರಬಹುದು, ಬ್ಯಾಗು, ಆಧಾರ್ ಕಾರ್ಡ್ ಎಲ್ಲವನ್ನ ಒಂದು ಕಡೆಯಲ್ಲಿ ಎಸಿತಾಳೆ ಅಂದ್ರೆ ಇಡ್ತಾಳೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಕಾಣಿಸಬೇಕು ಅನ್ನುವಂತ ರೀತಿಯಲ್ಲಿ ಈಗ ಅದೆಲ್ಲವೂ ಕೂಡ ಗೊತ್ತಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಖುಷ್ವಂತ್,
ಈಕೆಯ ಕಹಾನಿ ಒಂದೆರಡಲ್ಲ. ಈ ಇವಳಿಂದಾಗಿ ಸಾಕಷ್ಟು ಪೊಲೀಸರು ಕೂಡ 2-3 ದಿನಗಳ ಕಾಲ ಕೆಲಸ ಮಾಡಿದ್ರು, ಹುಡುಕಾಟ ನಡೆಸಿದ್ರು, ತಲೆ ಕೆಡಿಸ್ಕೊಂಡ್ರು. ಆದ್ರೆ ಅಸಲಿಗೆ ಕಹಾನಿನೇ ಬೇರೆ ಇತ್ತು. ಈಗ ಏನೇನ್ ಮಾಹಿತಿ ಇದೆ, ಯಾಕೆ ಈ ರೀತಿ ಮಾಡಿದ್ಲು ಅನ್ನುವಂತ ಡೀಟೇಲ್ಸ್ ಏನಾದ್ರೂ ಇದೆಯಾ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಅಶ್ವಿನಿ, ಏನು ಗೃಹಿಣಿ ಮಹಿಳೆ ಗೃಹಿಣಿ ನಾಪತ್ತೆ ಆಗಿದ್ದು, ಅಂದ್ರೆ ಮದುವೆಗೆ ಹೋಗಿ ಬರ್ತೀನಿ ಅಂತ ಹೋದಂತ ಪ್ರಿಯಾಂಕಾ 12ನೇ ತಾರೀಕು ನಾಪತ್ತೆ ಆಗ್ತಾಳೆ. ಜೊತೆಗೆ ನಂತರ ಅದೇ ದಿನ ಪ್ರಿಯಾಂಕಾ ಮನೆಗೆ ವಾಪಸ್ ಆಗೋದಿಲ್ಲ. ಪ್ರಿಯಾಂಕಾ ಚಿಕ್ಕಮಂಗ್ಳೂರಿಗೆ ಮದುವೆಗೆ ಹೋಗಿರ್ತಾಳೆ. ಅಂದ್ರೆ ಗಂಡನ ಮನೆ ಇರುವಂತದ್ದು ತುಮಕೂರಿನ ಯಲಿಯೂರು ತಾಲೂಕು ಕುಣಿಗಲ್ನ ಯಲಿಯೂರು ಗ್ರಾಮದಿಂದ ಈಕೆ ಚಿಕ್ಕಮಂಗ್ಳೂರು ಮದುವೆಗೆ 12ನೇ ತಾರೀಕು ಪ್ರಿಯಾಂಕಾ ಹೋಗ್ತಾಳೆ. ಆದ್ರೆ ಮದುವೆ ಮನೆಯಿಂದ ಈಕೆ ನೇರವಾಗಿ ಆಕೆಯ ತವರು ಮನೆ ಇರುವುದು ಬೇಲೂರಿನ ಮತ್ತವರ ಗ್ರಾಮದಲ್ಲಿ. ಮತ್ತವರ ಗ್ರಾಮಕ್ಕೆ ಬಂದಂತ ಪ್ರಿಯಾಂಕಾ ನಂತರದಲ್ಲಿ ನಾನು ಹೋಗಿ ಬರ್ತೇನೆ ಅಂತ ಅವ್ರ ತಾಯಿಗೆ ಹೇಳಿ ಬೇಲೂರಿನ ಮತ್ತವರದ ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಾಳೆ. ಬಸ್ ಹತ್ತಿ ಗಂಡನ ಮನೆಗೆ ಹೋಗುವಂತ ಪ್ರಿಯಾಂಕಾ ಸೀದವಾಗಿ ಹೋಗಿದ್ದು ಆಕೆಯ ಪ್ರಿಯಕರನ ಜೊತೆ, ಆಕೆ ಸ್ನೇಹಿತನ ಜೊತೆ ಆಕೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಹೋಗುವಾಗ ಈಕೆ ಮಾಡಿದಂತ ಕೆಲಸ ನಿಜಕ್ಕೂ ಏನು ಸಿನಿಮಾಗಳು ಯಾವ ರೀತಿ ದೃಶ್ಯಗಳನ್ನ ಹೆಣಿತಾ ಹೋಗ್ತಾರೆ ಆ ರೀತಿ ಇವಳು ಮಾಡುವಂತಹ ಪ್ಲಾನ್ಗಳು ಏನಂತ ಅಂದ್ರೆ ಮತ್ತವರ ಮತ್ತೆ ಇಂದ ಹೊರಟವಳು ನಂತರದಲ್ಲಿ ಸ್ನೇಹಿತನ ಜೊತೆ ಸೇರಿ ಬೇಲೂರು ಮತ್ತೆ ಹಾಸನ ರಸ್ತೆಯ ಮಧ್ಯ ಬರುವಂತಹ ಕಲ್ಕೆರೆ ಬಳಿ ತನ್ನ ಉಡುಪುಗಳನ್ನೆಲ್ಲ ಬಿಚ್ಚಿ ಎಸೆದು ನಂತರ ಅಲ್ಲಿ ಆ ಉಡುಪುಗಳನ್ನ ಹಾಕಿ ನಂತರ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ಅಲ್ಲೇ ರಸ್ತೆ ಬದಿಯಲ್ಲಿ ಬಿಸಾಕಿ ವ್ಯಾನಿಟಿಯನ್ನ ಬಿಸಾಕಿ ತನ್ನನ್ನ ಯಾರೋ ಒಡವೆಗಾಗಿ ಅಥವಾ ಏನೋ ಒಂದು ಅಚಾತುರ್ಯದಿಂದ ತಾನೇ ಕೊಲೆ ಮಾಡಿರಬಹುದು ಅಥವಾ ಏನೋ ಆಗಿರಬಹುದು ಈ ರೀತಿಯಾದ ಒಂದು ಕಲ್ಪನೆಯನ್ನ ಸೃಷ್ಟಿಸುವಂತ ಒಂದು ಸನ್ನಿವೇಶವನ್ನ ಈಕೆ ಹೆಣಿತಾಳೆ. ನಂತರ ಅಲ್ಲಿಂದ ನಾಪತ್ತೆ ಆಗ್ತಾಳೆ. ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನು ಆಧಾರ್ ಕಾರ್ಡ್ ಕಳೆದು ಹೋಗಿರುತ್ತೆ, ಆ ಆಧಾರ್ ಕಾರ್ಡ್ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ಸಿಗುತ್ತೆ. ಪಾದಯಾತ್ರೆಗಳು ಆ ನಂಬರ್ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ನಂಬರ್ಗೆ ಫೋನ್ ಮಾಡಿದಾಗ ಆ ಫೋನ್ ನೇರವಾಗಿ ಪ್ರಿಯಾಂಕಾ ಗಂಡ ರುದ್ರೇಶ್ ಅವರಿಗೆ ಹೋಗುತ್ತೆ. ರುದ್ರೇಶ್ ಅವರಿಗೆ ತನಿಖೆ ನಡೆದಂತಹ ಸಂದರ್ಭದಲ್ಲಿ ಒಂದೊಂದಾಗಿ ಬಯಲಾಗ್ತಾ ಇದೆ ನೋಡಿ. ಕಟ್ಟಿಕೊಂಡಂತಹ ಗಂಡನಿಗೆ ಯಾವಾರಿಸಿ ಈ ಪ್ರಿಯಾಂಕಾ ಪೇರ್ ಕಿತ್ತಿದ್ದಾಳೆ. ಮದುವೆಗೆ ಅಂತ ಹೋದ್ಲು, ಒಂದು ಮಾಸ್ಟರ್ ಪ್ಲಾನ್ ಹೆಣೆದಿದ್ಲಿಕ್ಕೆ. ನೌಟಂಕಿ ರಾಣಿ ಬಾಳಲ್ಲಿ ಡೇವಿಡ್ ಅನ್ನುವಂಥವನು ತಂಗಾಳಿ ರೀತಿಯಲ್ಲಿ ಬಂದಿದ್ದ. ಆದ್ರೆ ಈಗ ಅದು ಬಿರುಗಾಳಿ ಆಗೋಗಿದೆ. ಕುಣಿಗಲ್ನಲ್ಲಿ ಒಂದೇ ಕಂಪನಿಯಲ್ಲಿ ಇಬ್ರು ಕೂಡ ಕೆಲಸ ಮಾಡ್ಕೊಂಡಿದ್ರು. ಕುಣಿಗಲ್ ಕಂಪನಿಯಲ್ಲಿ ಸೂಪರ್ವೈಸರ್ ಆಗಿ ಡೇವಿಡ್ ಕೆಲಸ ಮಾಡ್ಕೊಂಡಿದ್ದ. ಅಸಲಿಗೆ ಡೇವಿಡ್ ಪ್ರಿಯಾಂಕಾ ಪತಿಯ ಗೆಳೆಯ. ಈ ಡೇವಿಡ್ನ ಮೂಲ ಹೆಸರು ತಿಮ್ಮಾರಸನ್. 3 ವರ್ಷದಿಂದ ಕುಣಿಗಲ್ನಲ್ಲೇ ನೆಲೆಸಿದ್ದ ಈತ ಉತ್ತರ ಪ್ರದೇಶದ ಮೂಲದವನು ಅನ್ನುವಂತ ಮಾಹಿತಿ ಇದೆ. ಡೇವಿಡ್ ಅಡಿಯಲ್ಲಿ ಆತನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ರು ಈ ಪ್ರಿಯಾಂಕಾ. ಡೇವಿಡ್ ಜೊತೆ ಲವಲ್ ಬಿದ್ದಿದ್ಲು ಪ್ರಿಯಾಂಕಾ. ಆ ನಂತರದಲ್ಲಿ ಆತನ ಜೊತೆಗೆ ಬದುಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ನಾಟಕವನ್ನ ಹೆಣೆಯೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ಅನ್ನುವಂಥದ್ದನ್ನ ಬಿಂಬಿಸುವಂತ ನಿಟ್ಟಿನಲ್ಲಿ ತನ್ನ ಬಟ್ಟೆ, ಅದರ ಜೊತೆಯಲ್ಲಿ ಚಪ್ಪಲಿ ಆಗಿರಬಹುದು, ಬ್ಯಾಗು, ಆಧಾರ್ ಕಾರ್ಡ್ ಎಲ್ಲವನ್ನ ಒಂದು ಕಡೆಯಲ್ಲಿ ಎಸಿತಾಳೆ ಅಂದ್ರೆ ಇಡ್ತಾಳೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಕಾಣಿಸಬೇಕು ಅನ್ನುವಂತಹ ರೀತಿಯಲ್ಲಿ ಈಗ ಅದೆಲ್ಲವೂ ಕೂಡ ಗೊತ್ತಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಖುಷ್ವಂತ್, ಈಕೆಯ ಕಹಾನಿ ಒಂದೆರಡಲ್ಲ. ಈ ಇವಳಿಂದಾಗಿ ಸಾಕಷ್ಟು ಪೊಲೀಸರು ಕೂಡ 2-3 ದಿನಗಳ ಕಾಲ ಕೆಲಸ ಮಾಡಿದ್ರು, ಹುಡುಕಾಟ ನಡೆಸಿದ್ರು, ತಲೆ ಕೆಡಿಸ್ಕೊಂಡ್ರು. ಆದ್ರೆ ಅಸಲಿಗೆ ಕಹಾನಿನೇ ಬೇರೆ ಇತ್ತು. ಈಗ ಏನೇನ್ ಮಾಹಿತಿ ಇದೆ, ಯಾಕೆ ಈ ರೀತಿ ಮಾಡಿದ್ಲು ಅನ್ನುವಂತ ಡೀಟೇಲ್ಸ್ ಏನಾದ್ರೂ ಇದೆಯಾ? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ? ಅಶ್ವಿನಿ, ಏನು ಮಹಿಳೆ ಗೃಹಿಣಿ ನಾಪತ್ತೆ ಆಗಿದ್ದು, ಅಂದ್ರೆ ಮದುವೆಗೆ ಹೋಗಿ ಬರ್ತೀನಿ ಅಂತ ಹೋದಂತ ಪ್ರಿಯಾಂಕಾ 12ನೇ ತಾರೀಕು ನಾಪತ್ತೆ ಆಗ್ತಾಳೆ. ಜೊತೆಗೆ ನಂತರ ಅದೇ ದಿನ ಪ್ರಿಯಾಂಕಾ ಮನೆಗೆ ವಾಪಸ್ ಆಗೋದಿಲ್ಲ. ಪ್ರಿಯಾಂಕಾ ಚಿಕ್ಕಮಂಗ್ಳೂರಿಗೆ ಮದುವೆಗೆ ಹೋಗಿರ್ತಾಳೆ. ಅಂದ್ರೆ ಗಂಡನ ಮನೆ ಇರುವಂತದ್ದು ತುಮಕೂರಿನ ಯಲಿಯೂರು ತಾಲೂಕು ಕುಣಿಗಲ್ನ ಯಲಿಯೂರು ಗ್ರಾಮದಿಂದ ಈಕೆ ಚಿಕ್ಕಮಂಗ್ಳೂರು ಮದುವೆಗೆ 12ನೇ ತಾರೀಕು ಪ್ರಿಯಾಂಕಾ ಹೋಗ್ತಾಳೆ. ಆದ್ರೆ ಮದುವೆ ಮನೆಯಿಂದ ಈಕೆ ನೇರವಾಗಿ ಆಕೆಯ ತವರು ಮನೆ ಇರುವುದು ಬೇಲೂರಿನ ಮತ್ತವರ ಗ್ರಾಮದಲ್ಲಿ. ಮತ್ತವರ ಗ್ರಾಮಕ್ಕೆ ಬಂದಂತ ಪ್ರಿಯಾಂಕಾ ನಂತರದಲ್ಲಿ ನಾನು ಹೋಗಿ ಬರ್ತೇನೆ ಅಂತ ಅವ್ರ ತಾಯಿಗೆ ಹೇಳಿ ಬೇಲೂರಿನ ಮತ್ತವರದ ಕೈಮರದಿಂದ ಬೇಲೂರಿಗೆ ಬಸ್ ಹತ್ತಾಳೆ. ಬಸ್ ಹತ್ತಿ ಗಂಡನ ಮನೆಗೆ ಹೋಗುವಂತ ಪ್ರಿಯಾಂಕಾ ಸೀದವಾಗಿ ಹೋಗಿದ್ದು ಆಕೆಯ ಪ್ರಿಯಕರನ ಜೊತೆ, ಆಕೆ ಸ್ನೇಹಿತನ ಜೊತೆ ಆಕೆ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಆದ್ರೆ ಹೋಗುವಾಗ ಈಕೆ ಮಾಡಿದಂತಹ ಕೆಲಸ ನಿಜಕ್ಕೂ ಏನು
ಒಂದು ಸಿನಿಮಾಗಳು ಯಾವ ರೀತಿ ದೃಶ್ಯಗಳನ್ನ ಹೆಣಿತಾ ಹೋಗ್ತಾರೆ ಆ ರೀತಿ ಇವಳು ಮಾಡುವಂತಹ ಪ್ಲಾನ್ಗಳು ಏನಂತ ಅಂದ್ರೆ ಮತ್ತವರ ಮತ್ತೆ ಇಂದ ಹೊರಟವಳು ನಂತರದಲ್ಲಿ ಸ್ನೇಹಿತನ ಜೊತೆ ಸೇರಿ ಬೇಲೂರು ಮತ್ತೆ ಹಾಸನ ರಸ್ತೆಯ ಮಧ್ಯ ಬರುವಂತಹ ಕಲ್ಕೆರೆ ಬಳಿ ತನ್ನ ಉಡುಪುಗಳನ್ನೆಲ್ಲ ಬಿಚ್ಚಿ ಎಸೆದು ನಂತರ ಅಲ್ಲಿ ಆ ಉಡುಪುಗಳನ್ನ ಹಾಕಿ ನಂತರ ಒಂದು ಆಧಾರ್ ಕಾರ್ಡ್ ಅನ್ನು ಕೂಡ ಅಲ್ಲೇ ರಸ್ತೆ ಬದಿಯಲ್ಲಿ ಬಿಸಾಕಿ ವ್ಯಾನಿಟಿಯನ್ನ ಬಿಸಾಕಿ ತನ್ನನ್ನ ಯಾರೋ ಒಡವೆಗಾಗಿ ಅಥವಾ ಏನೋ ಒಂದು ಅಚಾತುರ್ಯದಿಂದ ತಾನೇ ಕೊಲೆ ಮಾಡಿರಬಹುದು ಅಥವಾ ಏನೋ ಆಗಿರಬಹುದು ಈ ರೀತಿಯಾದ ಒಂದು ಕಲ್ಪನೆಯನ್ನ ಸೃಷ್ಟಿಸುವಂತ ಒಂದು ಸನ್ನಿವೇಶವನ್ನ ಈಕೆ ಹೆಣಿತಾಳೆ. ನಂತರ ಅಲ್ಲಿಂದ ನಾಪತ್ತೆ ಆಗ್ತಾಳೆ. ಫೋನ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನು ಆಧಾರ್ ಕಾರ್ಡ್ ಕಳೆದು ಹೋಗಿರುತ್ತೆ ಆ ಆಧಾರ್ ಕಾರ್ಡ್ ಧರ್ಮಸ್ಥಳ ಪಾದಯಾತ್ರೆಗಳಿಗೆ ಸಿಗುತ್ತೆ. ಪಾದಯಾತ್ರೆಗಳು ಆ ನಂಬರ್ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ನಂಬರ್ಗೆ ಫೋನ್ ಮಾಡಿದಾಗ ಆ ಫೋನ್ ನೇರವಾಗಿ ಪ್ರಿಯಾಂಕಾ ಗಂಡ ರುದ್ರೇಶ್ ಅವರಿಗೆ ಹೋಗುತ್ತೆ. ರುದ್ರೇಶ್ ಅವರಿಗೆ ಥ್ಯಾಂಕ್ ಯು ಡೀಟೇಲ್ಸ್ಗೆ.